ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಒಂದು ಸಣ್ಣ ಪಟ್ಟಣ, ಒಂದು ಸಾಮಾನ್ಯ ಗುಹೆ. ಆದರೆ ಈಗ ಇದೇ ಗುಹೆ ಇಡೀ ವಿಶ್ವದ ಗಮನವನ್ನ ಸೆಳೆದಿದೆ. ಕಾರಣ, ಈ ಗುಹೆಯಲ್ಲಿ ಪತ್ತೆಯಾದ ಪುರಾವೆಗಳು ಸುಮಾರು 40,000 ವರ್ಷಗಳ ಹಿಂದೆ ಶಿಲಾಯುಗದ ಮಾನವರು ಇಲ್ಲಿ ವಾಸಿಸ್ತಿದ್ರು ಎಂಬ ಮಹತ್ವದ ಸುಳಿವನ್ನ ನೀಡಿವೆ. ಈ ರಹಸ್ಯವನ್ನ ಬಯಲು ಮಾಡಿದ್ದು ಅತ್ಯಾಧುನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ. ಹಾಗಾದ್ರೆ ಈ ಸಣ್ಣೂರು ಗುಹೆಯಲ್ಲಿ ಸಿಕ್ಕಿದ್ದು ಏನು? ಕಾರ್ಬನ್ ಡೇಟಿಂಗ್ ಎಂದರೇನು? ಈ ಸಂಶೋಧನೆ ಕರ್ನಾಟಕದ ಇತಿಹಾಸವನ್ನ ಹೇಗೆ ಬದಲಾಯಿಸಬಹುದು ನೋಡೋಣ. ಸಂಡೂರು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ ಪ್ರದೇಶ. ಬೆಟ್ಟಗಳು, ಕಾಡುಗಳು ಮತ್ತು ಕಬ್ಬಿಣದ ಅದಿರು ಗಣಿಗಳಿಗೆ ಪ್ರಸಿದ್ಧವಾದ ಈ ಪ್ರದೇಶದಲ್ಲಿ ಅನೇಕ ಪುರಾತನ ಗುಹೆಗಳಿವೆ. ಇತ್ತೀಚಿನ ಸಂಶೋಧನೆಯಲ್ಲಿ ಇಲ್ಲಿನ ಒಂದು ಗುಹೆಯಲ್ಲಿ ಮಾನವನ ಪ್ರಾಚೀನ ಜೀವನದ ಕುರುಹುಗಳು ಪತ್ತೆಯಾಗಿವೆ. ಈ ಪತ್ತೆ ಇತಿಹಾಸ ಸಂಶೋಧಕರಲ್ಲಿ ಹೊಸ ಕುತೂಹಲವನ್ನ ಮೂಡಿಸಿವೆ. ಹಾಗಾದ್ರೆ ಏನು ಪತ್ತೆಯಾಗಿದೆ ಅನ್ನೋದಾದ್ರೆ, ಗುಹೆಯಲ್ಲಿ ಕಲ್ಲಿನ ಆಯುಧಗಳು, ಬೆಂಕಿ ಹಚ್ಚಿದ ಗುರುತುಗಳು, ಪ್ರಾಣಿಗಳ ಮೂಳೆ ಅವಶೇಷಗಳು ಮತ್ತು ಸುಟ್ಟ ಇಂಗಾಲದ ಕಣಗಳು ಪತ್ತೆಯಾಗಿವೆ. ಇವು ಸಾಮಾನ್ಯ ವಸ್ತುಗಳಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಮಾನವರು ವಾಸಿಸಿ ಬೇಟೆಯಾಡಿ ಆಹಾರವನ್ನು ಬೇಯಿಸಿ ಬದುಕ್ತಿದ್ರು ಎಂಬುದಕ್ಕೆ ಇವು ಪ್ರಮುಖ ಪುರಾವೆಗಳಾಗಿವೆ. ಇನ್ನೂ ಸರಳವಾಗಿ ಹೇಳೋದಾದ್ರೆ, ಹಳೆಯ ಮರ, ಇಂಗಾಲ, ಮೂಳೆ ಅಥವಾ ಜೀವಿಗಳ ಅವಶೇಷಗಳ ವಯಸ್ಸನ್ನ ಕಂಡುಹಿಡಿಯುವ ವೈಜ್ಞಾನಿಕ ವಿಧಾನವೇ ಕಾರ್ಬನ್ ಡೇಟಿಂಗ್. ಜೀವಿಗಳು ಸತ್ತ ನಂತರ ಅವುಗಳಲ್ಲಿ ಇರುವ ಕಾರ್ಬನ್ 14 ನಿಧಾನವಾಗಿ ಕಡಿಮೆಯಾಗ್ತದೆ. ಉಳಿದಿರುವ ಕಾರ್ಬನ್ ಪ್ರಮಾಣವನ್ನು ಪರೀಕ್ಷಿಸಿ ಅದು ಎಷ್ಟು ವರ್ಷಗಳ ಹಿಂದಿನದು ಎಂದು ವಿಜ್ಞಾನಿಗಳು ಅಂದಾಜಿಸುತ್ತಾರೆ. ಹಾಗಾದ್ರೆ ಈ ಸಂಶೋಧನೆಯಲ್ಲಿ ಏನು ಗೊತ್ತಾಯಿತು ಅಂತ ನೋಡೋದಾದ್ರೆ, ಗುಹೆಯಲ್ಲಿ ಸಿಕ್ಕ ಇಂಗಾಲದ ಮಾದರಿಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದಾಗ ಅವು ಸುಮಾರು 40,000 ವರ್ಷಗಳಷ್ಟು ಹಳೆಯವು ಎಂಬ ಮಾಹಿತಿ ದೊರೆತಿದೆ. ಅಂದರೆ ಆ ಕಾಲದಲ್ಲಿಯೇ ಮಾನವರು ಈ ಪ್ರದೇಶದಲ್ಲಿ ಬದುಕಿದ್ರು ಎಂಬುದಕ್ಕೆ ಬಲವಾದ ವೈಜ್ಞಾನಿಕ ಆಧಾರ ಸಿಕ್ಕಂತಾಗಿದೆ. ಇನ್ನು ಇದು ಯಾಕೆ ಇಷ್ಟು ದೊಡ್ಡ ಸುದ್ದಿಯಲ್ಲಿ ಇದೆ ಅನ್ನೋದಾದ್ರೆ, ಇದು ಕೇವಲ ಒಂದು ಗುಹೆಯ ಕಥೆಯಲ್ಲ. ಇದುವರೆಗೆ ಕರ್ನಾಟಕದಲ್ಲಿ ಶಿಲಾಯುಗದ ಮಾನವರ ಬಗ್ಗೆ ಇದ್ದ ಮಾಹಿತಿಗೆ ಒಂದು ಹೊಸ ಅಧ್ಯಾಯವನ್ನ ಸೇರಿಸಿದೆ. ದಕ್ಷಿಣ ಭಾರತದಲ್ಲಿ ಮಾನವರ ಜೀವನ ಹೇಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಶೋಧನೆ ಬಹಳ ಮಹತ್ವದ್ದಾಗಿದೆ. ಅದಕ್ಕಾಗಿಯೇ ದೇಶ ವಿದೇಶದ ಪುರಾತತ್ವ ತಜ್ಞರ ಗಮನ ಸಂಡೂರಿನತ್ತ ಹರಿದಿದೆ. ಇನ್ನು ಕರ್ನಾಟಕದ ಪುರಾತತ್ವ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಬರೆಯಲಾಗಿದೆ. ಬಳ್ಳಾರಿ ಜಿಲ್ಲೆಯ ಪ್ರಸಿದ್ಧ ಸಂಡೂರು ಅರಣ್ಯ ಪ್ರದೇಶದಲ್ಲಿ ಇರುವ ಈ ಗುಹೆಯು ಭಾರತದಲ್ಲೇ ಅತ್ಯಂತ ಹಳೆಯ ಎತ್ತರದ ಪ್ರದೇಶದ ಮಾನವ ವಾಸಸ್ಥಾನ ಎಂಬುದು ಈಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇನ್ನು ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಐಐಟಿ ಗಾಂಧಿನಗರದ ಪುರಾತತ್ವ ವಿಜ್ಞಾನ ಕೇಂದ್ರ ಜಂಟಿಯಾಗಿ ನಡೆಸಿದ ಕಾರ್ಬನ್ ಡೇಟಿಂಗ್ ಪರೀಕ್ಷೆಯ ವರದಿಯಲ್ಲಿ ಈ ಮಹತ್ವದ ವಿಷಯ ಬಹಿರಂಗವಾಗಿದೆ. ಸಮುದ್ರ ಮಟ್ಟದಿಂದ 850 ಮೀಟರ್ ಎತ್ತರದಲ್ಲಿರುವ ರಶೀದ್ ಪಡಿ ಗುಹೆ ಸುಮಾರು 10,000 ವರ್ಷಗಳಷ್ಟು ಹಳೆಯ ಮಾನವ ವಾಸಸ್ಥಳ ಎಂಬುದನ್ನು ಕಾರ್ಬನ್ ಡೇಟಿಂಗ್ ಪರೀಕ್ಷೆ ದೃಢಪಡಿಸಿದೆ. ಈ ಮೂಲಕ ಇದು ಭಾರತದಲ್ಲಿ ಅತಿ ಎತ್ತರದಲ್ಲಿರುವ ಶಿಲಾಯುಗದ ಮಾನವ ವಾಸಸ್ಥಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗುಹೆಯ ನೆಲಭಾಗದಿಂದ ಪತ್ತೆಯಾದ ಸೂಕ್ಷ್ಮ ಕಲ್ಲಿನ ಉಪಕರಣ ಅಂದರೆ ಮೈಕ್ರೋಲಿಥ್ ಹಾಗೂ ಮಾನವ ಮೂಳೆಯ ತುಣುಕಿನ ಮೇಲ್ಮೈ ವಸ್ತುಗಳ ಮೇಲೆ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಹಾಗೂ ಐಐಟಿ ಗಾಂಧಿನಗರದ ಪುರಾತತ್ವ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಕಾರ್ಬನ್ ಡೇಟಿಂಗ್ ನಡೆಸಲಾಯಿತು. ಈ ಪರೀಕ್ಷೆಯ ಫಲಿತಾಂಶದಲ್ಲಿ ಗುಹೆಯಲ್ಲಿ ಮಾನವ ವಾಸವಿದ್ದುದು ಸುಮಾರು 10,000 ವರ್ಷಗಳ ಹಿಂದೆ ಎಂಬುದು ದೃಢಪಟ್ಟಿದೆ. ಹಾಗಾದ್ರೆ ಆಗಿನ ಮಾನವರು ಹೇಗೆ ಬದುಕ್ತಿದ್ರು ಅನ್ನೋದಾದ್ರೆ, ಆ ಕಾಲದಲ್ಲಿ ಮನೆಗಳಿರಲಿಲ್ಲ, ಗುಹೆಗಳೇ ಆಶ್ರಯವಾಗಿದ್ವು. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಪ್ರಾಣಿಗಳನ್ನು ಬೇಟೆಯಾಡ್ತಿದ್ರು. ಕಾಡಿನ ಹಣ್ಣು, ಬೇರು ಮತ್ತು ಪ್ರಾಣಿಗಳ ಮಾಂಸವೇ ಆಹಾರವಾಗಿತ್ತು.
ಬೆಂಕಿಯನ್ನು ಬಳಸಲು ಕಲಿತ ನಂತರ ಆಹಾರವನ್ನ ಬೇಯಿಸುವ ಪದ್ಧತಿಯು ಆರಂಭವಾಯಿತು. ಈ ಗುಹೆಯಲ್ಲಿ ಸಿಕ್ಕ ಸುಟ್ಟ ಇಂಗಾಲದ ಗುರುತುಗಳು ಅದನ್ನೇ ಸೂಚಿಸುತ್ತವೆ. ಇನ್ನು ಮುಂದೆ ಏನಾಗಬಹುದು ಎಂಬುದನ್ನು ನೋಡುವುದಾದ್ರೆ, ಈ ಪತ್ತೆಯ ನಂತರ ಸಂಡೂರು ಸುತ್ತಮುತ್ತ ಇನ್ನಷ್ಟು ಪುರಾತತ್ವ ಸಂಶೋಧನೆಗಳು ನಡೆಯುವ ಸಾಧ್ಯತೆ ಇದೆ. ಇನ್ನು ಅನೇಕ ಗುಹೆಗಳಲ್ಲಿ ಹೊಸ ಪುರಾವೆಗಳು ಸಿಗುವ ನಿರೀಕ್ಷೆ ಕೂಡ ಇದೆ. ಹೊಸ ಮಾಹಿತಿ ಸಿಕ್ಕರೆ ಕರ್ನಾಟಕದ ಇತಿಹಾಸ ಪುಸ್ತಕಗಳಲ್ಲಿಯೂ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇನ್ನು ಇದು ವಿಶ್ವದ ಗಮನವನ್ನ ಸೆಳೆದಿದ್ದು ಯಾಕೆ ಅಂತ ನೋಡೋದಾದ್ರೆ, ಡಾಕ್ಟರ್ ರವಿ ಕೊರಿಸೆಟ್ಟರ್ ಅವರ ಪ್ರಕಾರ 850 ಮೀಟರ್ ಎತ್ತರದಲ್ಲಿ ದಟ್ಟ ಅರಣ್ಯದ ನಡುವೆ ಶಿಲಾಯುಗದ ಮಾನವರು ನೆಲೆಸಿದ್ದಕ್ಕೆ ದೊರೆತಿರುವ ಸಾಕ್ಷ್ಯ ಭಾರತದಲ್ಲೇ ಇದೇ ಮೊದಲು. ಸುಮಾರು 100 ಅಡಿ ಎತ್ತರ ಮತ್ತು 45 ಅಡಿ ನೆಲ ವಿಸ್ತೀರ್ಣವನ್ನ ಹೊಂದಿರುವ ಈ ಗುಹೆಯಲ್ಲಿ ಕಲ್ಲಿನ ಆಯುಧಗಳು, ಪ್ರಾಣಿಗಳ ಮೂಳೆಗಳು ಹಾಗೂ ಹಲವು ಪುರಾತತ್ವ ಅವಶೇಷಗಳು ಪತ್ತೆಯಾಗಿವೆ. ಇವುಗಳು ಅಲ್ಲಿ ಮಾನವರು ದೀರ್ಘಕಾಲ ವಾಸವಿದ್ದುದಕ್ಕೆ ಬಲವಾದ ಸಾಕ್ಷಿಗಳಾಗಿವೆ. 40,000 ವರ್ಷಗಳ ಹಿಂದಿನ ಮಾನವ ಜೀವನದ ಪುರಾವೆಗಳು ತುಂಬಾ ಅಪರೂಪ. ಅದು ವೈಜ್ಞಾನಿಕ ಪರೀಕ್ಷೆಯಿಂದ ದೃಢಪಟ್ಟರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಹತ್ವವನ್ನು ಪಡೆಯುತ್ತದೆ. ಆದ್ದರಿಂದ ಈ ಸಂಶೋಧನೆಗೆ ದೇಶದಷ್ಟೇ ಅಲ್ಲ, ವಿದೇಶದ ಸಂಶೋಧಕರು ಆಸಕ್ತಿಯನ್ನ ತೋರಿದ್ದಾರೆ. ನಿಜವಾಗಿಯೂ ಇದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಮೈಸೂರು, ಹಂಪಿ, ಬಾದಾಮಿ, ಪಟ್ಟದಕಲ್ಲಿನಂತಹ ಐತಿಹಾಸಿಕ ತಾಣಗಳ ಜೊತೆಗೆ ಈಗ ಸಂಡೂರು ಪುರಾತತ್ವ ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಳ್ತಿದೆ. ಸರಿಯಾದ ಸಂರಕ್ಷಣೆ ಮತ್ತು ಸಂಶೋಧನೆ ನಡೆದರೆ ಇದು ಭವಿಷ್ಯದಲ್ಲಿ ವಿಶ್ವ ಮಟ್ಟದ ಪುರಾತತ್ವ ಪ್ರವಾಸಿ ತಾಣವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ತಜ್ಞರ ಪ್ರಕಾರ ಈಗ ಸಿಕ್ಕಿರುವ ಪುರಾವೆಗಳು ಬಹಳ ಮಹತ್ವದಾಗಿದ್ರೂ ಇನ್ನೂ ಹೆಚ್ಚಿನ ಉತ್ಖನನ ಮತ್ತು ವೈಜ್ಞಾನಿಕ ಅಧ್ಯಯನಗಳು ನಡೆಯಬೇಕಿವೆ. ಹೊಸ ಪುರಾವೆಗಳು ಸಿಕ್ಕಂತೆ ಶಿಲಾಯುಗದ ಮಾನವರ ಜೀವನದ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿ ದೊರೆಯಲಿದೆ. ಒಂದು ಚಿಕ್ಕ ಗುಹೆ ಆದರೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಮರೆಮಾಚಿಕೊಂಡಿತ್ತು. ಇಂದು ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನ ಆ ರಹಸ್ಯದ ಬಾಗಿಲನ್ನ ತೆರೆದಿದೆ. ಸಂಡೂರು ಗುಹೆ ಕೇವಲ ಕರ್ನಾಟಕದ ಹೆಮ್ಮೆಯಲ್ಲ, ಮಾನವ ನಾಗರಿಕತೆಯ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳುವ ಅಮೂಲ್ಯ ನಿಧಿಯಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೇನು ಹೊಸ ರಹಸ್ಯಗಳು ಹೊರ ಬೀಳುತ್ತವೆ ಎಂಬುದನ್ನ ಕಾದು ನೋಡಬೇಕಿದೆ. ಕೆಲವು ಮಾಧ್ಯಮಗಳಲ್ಲಿ 40,000 ವರ್ಷ ಎಂದು ವರದಿಯಾಗಿದ್ರೂ ಪುರಾತತ್ವ ಅಧ್ಯಯನಗಳು ಮುಂದುವರಿಯುತ್ತಿರೋದ್ರಿಂದ ಅಂತಿಮ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೆ ವಯಸ್ಸಿನ ಅಂದಾಜಿನಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಇದೆ. ಹಂಪಿ, ಸಂಗನಕಲ್ಲು, ಹಿರೇಬೆಣಕಲ್ ಮೊದಲಾದ ಐತಿಹಾಸಿಕ ತಾಣಗಳ ಸಾಲಿಗೆ ಈಗ ಸಂಡೂರಿನ ರಶೀದ್ ಪಡಿ ಗುಹೆಯು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಇದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತದ ಪ್ರಾಗೈತಿಹಾಸಿಕ ಇತಿಹಾಸ ಅಧ್ಯಯನಕ್ಕೂ ಅತ್ಯಂತ ಮಹತ್ವದ ಸಂಶೋಧನಾ ತಾಣವಾಗಿ ರೂಪುಗೊಳ್ಳುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ.